ಕೇಂದ್ರ ಸರ್ಕಾರ ಕಳೆದ 10 ವರ್ಷಗಳಿಂದ ಮೂಲಭೂತ ಸೌಕರ್ಯಕ್ಕೆ ಅನುದಾನವನ್ನು ಕೊಟ್ಟು ಮೂಲಭೂತ ಸೌಕರ್ಯವನ್ನು ಹೆಚ್ಚಿಗೆ ಮಾಡಿದೆ. MSME ಸೆಕ್ಟರು ಬೇಕಾದಂತಹ ಸಹಾಯವನ್ನು ಅದು ಪಡೆದುಕೊಂಡಿಲ್ಲ ಅಂತ ನನ್ನ ಭಾವನೆ. ಯಾಕೆಂತ ಹೇಳಿದ್ರೆ ಮೂಲಭೂತ ಸೌಕರ್ಯ ರಸ್ತೆ, ರೈಲು, ವಿಮಾನಯಾನ ಎಲ್ಲ ಇದ್ದರೂ ಕೂಡ ನಾವೊಂದು ಹಳೆ ಲಾರಿನ ಹೊಸ ರಸ್ತೆಯಲ್ಲಿ ತಗೊಂಡೋದಾಗ ಚೆನ್ನಾಗಿರಲ್ಲ. ಹಾಗಾಗಿ MSME ಸೆಕ್ಟರಿಗೆ ಸರ್ಕಾರ ಬೇಕಾದಂಥ ಇನ್ಸೆಂಟಿವ್ಸನ್ನು ಜಾಸ್ತಿ ಮಾಡಿಕೊಡ್ಬೇಕು. ಹಾಗೆಯೇ ಟೂರಿಸಮ್ ಸೆಕ್ಟರ್ನ ನಾವು ಬಾಯಲ್ಲಿ ಮಾತ್ರ ಹೇಳ್ತೀವಿ, ಅದಕ್ಕೆ ಬೇಕಾದಂಥ ಪ್ರಾಮುಖ್ಯತೆಯನ್ನು ನಾವು ಆ್ಯಕ್ಷನ್ ಕೊಡ್ತಾ ಇಲ್ಲ. ಹಾಗಾಗಿ ಶಿವಮೊಗ್ಗಕ್ಕೆ ಸಂಬಂಧಪಟ್ಟ ಹೇಳೋದಾದರೆ ಶಿವಮೊಗ್ಗವನ್ನು ಅಡ್ವೆಂಚರ್ ಆ್ಯಂಡ್ ಈಕೋ ಟೂರಿಸಮ್ ಸೆಕ್ಟರ್ ಆಗಿ ಡೆವಲಪ್ ಮಾಡೋಕ್ಕೆ ಎಲ್ಲ ಅವಕಾಶಗಳಿದೆ. ಹಾಗಾಗಿ ಕೇಂದ್ರ ಸರ್ಕಾರ ಈ ರೀತಿಯ ಒಂದು 8-10 ಜಾಗವನ್ನು ಈಕೋ ಟೂರಿಸಮ್ ಆ್ಯಂಡ್ ಅಡ್ವೆಂಚರ್ ಸಿಟೀಸ್ ಅಥವಾ ಡಿಸ್ಟ್ರಿಕ್ಟ್ಸ್ ಅಂತ ಡಿಕ್ಲೇರ್ ಮಾಡಿ ಅಲ್ಲಿ ಟೂರಿಸಮ್ ಡೆವಲಪ್ ಮಾಡಿದಾಗ ಖಂಡಿತ ಒಳ್ಳೆಯದಾಗುತ್ತೆ ಅನ್ನೋದು ನನ್ನ ಭಾವನೆ. ಇದೆರಡು ಮಾಡಿದ್ರೆ MSME ಸೆಕ್ಟರ್ ಆ್ಯಂಡ್ ಟೂರಿಸಮ್ ಡೆವಲಪ್ ಆದಾಗ ನಿಜವಾಗ್ಲೂ ಒಳ್ಳೆಯ ಆರ್ಥಿಕ ಅಭಿವೃದ್ಧಿ ಆಗುತ್ತೆ. ಹಾಗೆಯೇ ರೈತರಿಗೆ ಕೊಡ್ತಿರ್ತಕ್ಕಂಥ FPO ಏನಿದೆ ಅದನ್ನು ಇನ್ನೂ ಸ್ಟ್ರೆಂಥನ್ ಮಾಡಿ ಅಲ್ಲಿ ಕೊಡ್ತಿರೋಂಥ ಇನ್ಸೆಂಟಿವ್ನ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ರೆ ಖಂಡಿತ FPO ಇನ್ನೂ ಸ್ಟ್ರೆಂಥನ್ ಆಗುತ್ತೆ. ಆ ಮೂಲಕ ರೈತರಿಗೂ ಅನುಕೂಲ ಆಗುತ್ತೆ ನನ್ನ ಭಾವನೆ. ನಾನು ಗೋಪಿನಾಥ್, ಶಿವಮೊಗ್ಗ ಹೋಟೆಲ್ ಮಾಲೀಕರ ಸಂಘದ ಸೆಕ್ರೆಟರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಕೇಂದ್ರ ಸರ್ಕಾರ ಏನು ಬಜೆಟ್ ಮಂಡಿಸೋಕ್ಕೆ ಅಂತ ಹೊರಟಿದೆ ಈ ಹೊಸ. ನಮಸ್ತೆ. ಕೇಂದ್ರ ಸರ್ಕಾರ ಏನೀಗ ಬಜೆಟ್ ಮಂಡಿಸೋಕೆ ಹೊರಟಿದೆ ಅದ್ರ ಬಗ್ಗೆ ನಮಗೆಲ್ಲ ತುಂಬ ನಿರೀಕ್ಷೆ ಇದೆ. ಎಸ್ಪೆಷಲಿ ಹೋಟೆಲ್ ಉದ್ಯಮದವರಿಗೆ ತುಂಬಾ ನಿರೀಕ್ಷೆ ಇದೆ. ಯಾಕಂದರೆ ಹೋಟೆಲ್ ಉದ್ಯಮನ ಪ್ರೋತ್ಸಾಹ ಮಾಡ್ತೀವಿ ಅಂತ ಕೇಂದ್ರ ಸರ್ಕಾರ ಒಂದು ಕಡೆ ಹೇಳುತ್ತೆ. ಅದೇ ರೀತಿ ನಮಗೆ ಏನು ಹೋಟೆಲ್ ಉದ್ಯಮಕ್ಕೆ ನಿಗದಿಗೊಳಿಸಿರುವಂಥ ಟ್ಯಾಕ್ಸು ಅದು ವಿವಿಧ ಸ್ಲ್ಯಾಬ್ಗಳಲ್ಲಿದೆ. ಅದು 2 ಸ್ಲ್ಯಾಬಿಗೆ ಬಂದರೆ ತುಂಬಾ ಉಪಯೋಗ ಆಗುತ್ತೆ. ಹಾಗೆ 5% ಟ್ಯಾಕ್ಸ್ ಆದರೆ ಜನಸಾಮಾನ್ಯರಿಗೂ ಒಳ್ಳೆಯದಾಗತ್ತೆ, ಹಾಗೆ ಹೋಟೆಲ್ ಉದ್ಯಮದವರಿಗೂ ಒಳ್ಳೆಯದಾಗತ್ತೆ. ಇದರಿಂದ ಹೋಟೆಲ್ ಉದ್ಯಮ ಒಂದು ಕಡೆ ಬೆಳೆಯುತ್ತೆ, ಪ್ರವಾಸೋದ್ಯಮ ಬೆಳೆಯುತ್ತೆ, ಜನಸಾಮಾನ್ಯರು ಎಲ್ಲರೂ ಹೋಟೆಲ್ಗೆ ರೀಚ್ ಔಟ್ ಆಗ್ತಾರೆ. ಎಲ್ಲರೂ ಜನಗಳು ಪ್ರವಾಸ ತಾಣಗಳಿಗೂ ಭೇಟಿ ಕೊಡ್ತಾರೆ, ಹೋಟೆಲ್ಗೂ ಭೇಟಿ ಕೊಡ್ತಾರೆ. ಸಹಜವಾಗಿ ಇದರಿಂದ ಇನ್ಕಮ್ ಡೆವಲಪ್ ಆಗುತ್ತೆ, ಗೌರ್ಮೆಂಟಿಗೆ ಒಳ್ಳೆಯದಾಗತ್ತೆ, ಹೋಟೆಲ್ ಉದ್ಯಮಕ್ಕೆ ಒಳ್ಳೆಯದಾಗತ್ತೆ, ಜನಸಾಮಾನ್ಯರಿಗೂ ಒಳ್ಳೆಯದಾಗತ್ತೆ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ಕಮ್ ಟ್ಯಾಕ್ಸ್ ಲಿಮಿಟು 5%ಗಿದ್ದರೆ ಒಳ್ಳೆಯದು. ಜನಗಳಿಗೂ ಇದು ಹೊರೆ ಆಗಬಾರ್ದು. ಯಾರು ಹೋಟೆಲ್ ಅಂದರೆ ದೂರ ಹೋಗಬಾರ್ದು, ಅದನ್ನು ಎಲ್ಲರೂ ಎಂಜಾಯ್ ಮಾಡಬೇಕು. ಅದಕ್ಕೆ ಜನಕ್ಕೂ ಒಳ್ಳೆಯದಾಗತ್ತೆ, ಜನಸಾಮಾನ್ಯರಿಗೂ ಒಳ್ಳೆಯದಾಗತ್ತೆ, ಹೋಟೆಲ್ಗೂ ಒಳ್ಳೆಯದಾಗತ್ತೆ, ಉದ್ಯಮ ಬೆಳೆಯುತ್ತೆ. ಇದರಿಂದ ಗೌರ್ಮೆಂಟಿಗೆ ಜನ್ರೇಟ್ ಆಗುತ್ತೆ ಇನ್ಕಮ್. ಸೊ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ಕಮ್ ಟ್ಯಾಕ್ಸ್ ಲಿಮಿಟು 8ರಿಂದ 12ಕ್ಕೆ ಹಾಗೆಯೇ ಇನ್ಕಮ್ ಟ್ಯಾಕ್ಸ್ ಲಿಮಿಟು 8ರಿಂದ 12ಕ್ಕೆ ಮಾಡಿದ್ರೆ ಜನಸಾಮಾನ್ಯರಿಗೂ ಒಳ್ಳೆಯದಾಗತ್ತೆ, ಜನಸಾಮಾನ್ಯರಿಗೂ ಇದು ಹೊರೆ ಆಗೋದಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡ್ರಿ, ಈ BJP ಗೌರ್ಮೆಂಟ್ ಬಂದಮೇಲಿಂದ ಬಜೆಟ್ ಅಂತ ಕೇಳಿದ್ರೆ ಬಜೆಟ್ ಅಂದರೆ ಹೆದರಿಕೆ ಆಗ್ತಾಯಿದೆ ನಮಗೆ. ಎಲ್ಲ ತುಂಬ ಎಲ್ಲರಿಗೂ ಜನಗಳಿಗೆಲ್ಲ ಭಾರ ಮಾಡಿಬಿಟ್ಟು ತುಂಬ ಹೊರೆ ಕೊಟ್ಬಿಟ್ಟಿದ್ದಾರೆ. ಈಗ ನೆಕ್ಸ್ಟ್ ಬಜೆಟ್ ಅಂತ ಹೇಳಿದ್ರೆ ಇನ್ನೇನು ಹೊರೆ ತರ್ತಾರೋ ಗೊತ್ತಿಲ್ಲ. ಆದಷ್ಟು ಒಂದು ಸ್ವಲ್ಪ ಏನಾದ್ರು ಜನಗಳಿಗೆ ಏನೋ ಒಂದು ರಿಲೀಫ್ ಕೊಡೋ ಅಂತ ಒಂದು ಇತ್ತೋಗ್ಬೇಕು. ಎಲ್ಲದರಲ್ಲೂ ಟ್ಯಾಕ್ಸು, ಅದಕ್ಕೆ ಟ್ಯಾಕ್ಸು, ಇದಕ್ಕೆ ಟ್ಯಾಕ್ಸು ಅಂತ ಈ BJP ಗೌರ್ಮೆಂಟಿಂದ ತುಂಬ ಎಲ್ಲರೂ ಸಫರ್ ಪಡ್ತಾ ಇದ್ದಾರೆ. ಯಾಕಾದರೂ ಓಟ್ ಹಾಕೋದು ಅಂತೇಳಿ ಆ ಲೆವೆಲಿಗೆ ಬಂದುಬಿಟ್ಟಿದ್ದಾರೆ. ಈಗ ನೆಕ್ಸ್ಟು ಏನು ಅಂದರೆ ಅಟ್ಲೀಸ್ಟ್ ಜನಗಳಿಗೆ ಏನೊಂದು ಉಪಯೋಗ ಆದಂಥ ಏನೋ ಒಂದು ಇದು ಕೊಟ್ಟು ರಿಲೀಫ್ ಕೊಟ್ಟು ಇದನ್ನು ಮಾಡಿ ಏನೋ ಜನಗಳಿಗೆ ಒಂದು ಹೊರೆ ಇಲ್ದಲೆ ಹಗುರವಾಗಿ ಏನೋ ಒಂದು ಇದು ಮಾಡಿದ್ರೆ ಪರವಾಗಿಲ್ಲ. ಪ್ರತಿಯೊಂದು ಯಾವುದಕ್ಕೆ ಹೋದ್ರೂ ನೀವು ಟ್ಯಾಕ್ಸು, ಆ ಟ್ಯಾಕ್ಸು, ಈ ಟ್ಯಾಕ್ಸು ಅಂತ ಬರೀ ಜಿ ಎಸ್ ಟಿಯಿಂದನೇ ಇವ್ರು ಜೀವನ ಸಾಗಿಸ್ತಿದ್ದಾರೆ. ಗೌರ್ಮೆಂಟಲ್ಲಿ ಸರ್ಕಾರದಲ್ಲಿ GST ಇಂದನೇ ಸಾಗಿಸ್ತಿದ್ದಾರೆ ಅನ್ನೋ ಗೊತ್ತಿಲ್ಲ. ಇನ್ನು ಯಾವಾಗ ಇವರು ಸರಿಪಡಿಸ್ಕೊಂಡ್ರೆ ಗೊತ್ತಿಲ್ಲ. ಇನ್ನು ನೆಕ್ಸ್ಟು ಈ ಸರ್ಕಾರ ಬಂತಂದ್ರೆ ಇನ್ನೇನು ದೇಶನೇ ಮಾರ್ಕೊಂಡು ಹಾಳು ಮಾಡೋ ಅಷ್ಟು ಲೆವೆಲಿಗೆ ಹೋಗ್ಬಿಡ್ತಾರೆ ಏನಂತ ಗೊತ್ತಿಲ್ಲ ನಮಗೆ. ಇನ್ನಾದರೂ ಇನ್ನು ಸ್ವಲ್ಪ ತಿಳ್ಕೊಂಡು ಸೆಂಟ್ರಲಲ್ಲಿರೋರು ತಿಳ್ಕೊಂಡು ಇನ್ನು ಬಜೆಟ್ ಮಂಡನೆ ಏನು ಮಾಡ್ತಾರೆ ಮಂಡನೆ ಮಾಡ್ಬೇಕಾದ್ರೆ ಸ್ವಲ್ಪ ಹಗುರವಾಗಿ ಜನಗಳಿಗೆ ಒಂದು ಹೊರೆ ಆಗದೇ ಇರೋಂಥದ್ದು ಒಂದು ಒಳ್ಳೆ ಇದನ್ನು ಬಜೆಟ್ ಕೊಟ್ಟರೆ ನಮಗೆ ಒಂದು ಒಳ್ಳೆ ಇದು ಆಗುತ್ತೆ ಅಂತೇಳಿ ನಾವು ಇದು ಮಾಡ್ತಾಯಿದ್ದೀವಿ. ನಮ್ಮದು ಇದು ಕೃಷ್ಣಮೂರ್ತಿ ಅಂತ ಹೇಳ್ಬಿಟ್ಟು ಶಿವಮೊಗ್ಗದಿಂದ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.